ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಗಾದೆ ಮಾತಿದೆ. ದರ್ಶನ್ಗೆ ಹೇಳಿ ಮಾಡಿಸಿದ ಗಾದೆ ಮಾತು. ಇವತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ವರ್ತನೆಯನ್ನ ಗಮನಿಸಿದಾಗ ಇದು ಸತ್ಯ ಅನಿಸಿದ್ದು ಸುಳ್ಳಲ್ಲ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ನನಗೆ ಎರಡು ಮುಖ ಆಯ್ತಣ, ಒಂದು ಈ ಕಡೆ ಒಂದು ಈ ಕಡೆ. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ ಯಾರು. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ ಯಾರು. ಕರೆಕ್ಟ್ ಆಗಿ ಹೇಳಿದೆ ಗುರು. ನೀನ್ ಕಚಡ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ಕೊಂಡೆ ಗುರು. ಮೊದಲು ಹೆಂಡತಿ ಹೊಡೆದು ಜೈಲ್ ಸೇರಿದ್ದೆ, ಆಮೇಲೆ ನೋಡ್ರಿ ಅದೇನ್ ಚರ್ಬಿ, ಅದೇನ್ ದೌಲತ್ತು, ಅದೇನ್ ದಿಮಾಕು. ಈ ಮಾನಗೆಟ್ಟ ಮುಖದಲ್ಲಿ ಕಿಂಚಿತ್ತು ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ. ಮೈ ತುಂಬಾ ದುರಹಂಕಾರ ತುಂಬಿರೋ ದರ್ಶನ್ನ ಮತ್ತೊಂದು ಮುಖ ಕಳಚಿ ಬಿದ್ದಿದೆ. ಬಂದಿ ಕಾನೆಯಲ್ಲಿದ್ರು ಗಾಂಚಾಲಿ ಬಿಡದ ಗಜ. ರೇಣುಕ ಸ್ವಾಮಿಯಷ್ಟೇ ಕೊಳಕು ಈ ಕಾಟೇರ. ಮಧ್ಯದ ಬೆರಳು ತೋರಿಸಿದ ದುರಹಂಕಾರಿ ಬಾಸ್. ದೇವ್ರು ಮನುಷ್ಯ ಮೈ ಬಗ್ಸಿ ದುಡಿದು ಅನ್ನ ತಿನ್ಲಿ ಅಂತ ಕೈ ಕೊಟ್ಟಿರ್ತಾನೆ. ಆದ್ರೆ ಜೈಲಲ್ಲಿ ಬಂಡವಾಳ ಬಾಳ್ತಾ ಇರೋ ಈ ದರ್ಶನ್ ತನ್ನ ಮಧ್ಯದ ಬೆರಳು ತೋರಿಸಿ ವಿಕೃತಿ ಮೆರೆದಿದ್ದಾನೆ. ಹೇಳಿದ್ದು ವಾಸ್ತವ, ಅದಕ್ಯಾಕ್ರಿ ಇಷ್ಟೊಂದು ಉರಿ? ಇಂದ್ರ ಚಂದ್ರ ಅಂತ ಹೊಗಳಿ ಅಟ್ಟಕ್ಕೇರಿಸಬೇಕಿತ್ತ? ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ಬುದ್ಧಿ ಕಲಿಯದ ದರ್ಶನ್ ತನ್ನ ಹಳೆ ಚಾಳಿಯನ್ನೇ ಮುಂದುವರೆಸಿದಾನೆ. ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಆಗಿ ಬಳ್ಳಾರಿ ಜೈಲಲ್ಲಿರೋ ಕಾಟೇರ ವಕೀಲರ ಭೇಟಿಯ ವೇಳೆ ಮಾಧ್ಯಮಗಳ ಕ್ಯಾಮೆರಾ ಕಂಡು ಮಧ್ಯದ ಬೆರಳನ್ನ ತೋರಿಸಿ ಅಸಭ್ಯವಾಗಿ ವರ್ತಿಸಿದಾನೆ. ಏನೇ ಆಗ್ಲಿ, ಜೈಲ್ ಸೇರಿದ್ರು ಮಾನಗೇಡಿ ದರ್ಶನ್ ಬುದ್ಧಿ ಕಲಿಯೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಇನ್ನು ಅಂಧಾಭಿಮಾನಿಗಳಿಗೋ ಇವನು ಯಾವ ರೀತಿ ಸ್ಫೂರ್ತಿ ಆಗ್ತಾನೆ ಅನ್ನೋದು ದೇವರೇ ಬಲ್ಲ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಗಾದೆ ಮಾತಿದೆ. ದರ್ಶನ್ಗೆ ಹೇಳಿ ಮಾಡಿಸಿದ ಗಾದೆ ಮಾತು. ಇವತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ವರ್ತನೆಯನ್ನ ಗಮನಿಸಿದಾಗ ಇದು ಸತ್ಯ ಅನಿಸಿದ್ದು ಸುಳ್ಳಲ್ಲ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ನನಗೆ ಎರಡು ಮುಖ ಆಯ್ತಣ, ಒಂದು ಈ ಕಡೆ ಒಂದು ಈ ಕಡೆ. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ ಯಾರು. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ ಯಾರು. ಕರೆಕ್ಟ್ ಆಗಿ ಹೇಳಿದೆ ಗುರು. ನೀನ್ ಕಚಡ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ಕೊಂಡೆ ಗುರು. ಮೊದಲು ಹೆಂಡತಿ ಹೊಡೆದು ಜೈಲ್ ಸೇರಿದ್ದೆ, ಆಮೇಲೆ ನೋಡ್ರಿ ಅದೇನ್ ಚರ್ಬಿ, ಅದೇನ್ ದೌಲತ್ತು, ಅದೇನ್ ದಿಮಾಕು. ಈ ಮಾನಗೆಟ್ಟ ಮುಖದಲ್ಲಿ ಕಿಂಚಿತ್ತು ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ. ಮೈ ತುಂಬಾ ದುರಹಂಕಾರ ತುಂಬಿರೋ ದರ್ಶನ್ನ ಮತ್ತೊಂದು ಮುಖ ಕಳಚಿ ಬಿದ್ದಿದೆ. ಬಂದಿ ಕಾನೆಯಲ್ಲಿದ್ರು ಗಾಂಚಾಲಿ ಬಿಡದ ಗಜ. ರೇಣುಕ ಸ್ವಾಮಿಯಷ್ಟೇ ಕೊಳಕು ಈ ಕಾಟೇರ. ಮಧ್ಯದ ಬೆರಳು ತೋರಿಸಿದ ದುರಹಂಕಾರಿ ಬಾಸ್. ದೇವ್ರು ಮನುಷ್ಯ ಮೈ ಬಗ್ಸಿ ದುಡಿದು ಅನ್ನ ತಿನ್ಲಿ ಅಂತ ಕೈ ಕೊಟ್ಟಿರ್ತಾನೆ. ಆದ್ರೆ ಜೈಲಲ್ಲಿ ಬಂಡವಾಳ ಬಾಳ್ತಾ ಇರೋ ಈ ದರ್ಶನ್ ತನ್ನ ಮಧ್ಯದ ಬೆರಳು ತೋರಿಸಿ ವಿಕೃತಿ ಮೆರೆದಿದ್ದಾನೆ. ಹೇಳಿದ್ದು ವಾಸ್ತವ, ಅದಕ್ಯಾಕ್ರಿ ಇಷ್ಟೊಂದು ಉರಿ? ಇಂದ್ರ ಚಂದ್ರ ಅಂತ ಹೊಗಳಿ ಅಟ್ಟಕ್ಕೇರಿಸಬೇಕಿತ್ತ? ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ಬುದ್ಧಿ ಕಲಿಯದ ದರ್ಶನ್ ತನ್ನ ಹಳೆ ಚಾಳಿಯನ್ನೇ ಮುಂದುವರೆಸಿದಾನೆ. ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಆಗಿ ಬಳ್ಳಾರಿ ಜೈಲಲ್ಲಿರೋ ಕಾಟೇರ ವಕೀಲರ ಭೇಟಿಯ ವೇಳೆ ಮಾಧ್ಯಮಗಳ ಕ್ಯಾಮೆರಾ ಕಂಡು ಮಧ್ಯದ ಬೆರಳನ್ನ ತೋರಿಸಿ ಅಸಭ್ಯವಾಗಿ ವರ್ತಿಸಿದಾನೆ. ಏನೇ ಆಗ್ಲಿ, ಜೈಲ್ ಸೇರಿದ್ರು ಮಾನಗೇಡಿ ದರ್ಶನ್ ಬುದ್ಧಿ ಕಲಿಯೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಇನ್ನು ಅಂಧಾಭಿಮಾನಿಗಳಿಗೋ ಇವನು ಯಾವ ರೀತಿ ಸ್ಫೂರ್ತಿ ಆಗ್ತಾನೆ ಅನ್ನೋದು ದೇವರೇ ಬಲ್ಲ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಗಾದೆ ಮಾತಿದೆ. ದರ್ಶನ್ಗೆ ಹೇಳಿ ಮಾಡಿಸಿದ ಗಾದೆ ಮಾತು. ಇವತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ವರ್ತನೆಯನ್ನ ಗಮನಿಸಿದಾಗ ಇದು ಸತ್ಯ ಅನಿಸಿದ್ದು ಸುಳ್ಳಲ್ಲ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ.
ನನಗೆ ಎರಡು ಮುಖ ಆಯ್ತಣ, ಒಂದು ಈ ಕಡೆ ಒಂದು ಈ ಕಡೆ. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ ಯಾರು. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ ಯಾರು. ಕರೆಕ್ಟ್ ಆಗಿ ಹೇಳ್ದೆ ಗುರು. ನೀನ್ ಕಚ್ಚಡ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ಕೊಂಡೆ ಗುರು. ಮೊದಲು ಹೆಂಡತಿ ಹೊಡೆದು ಜೈಲ್ ಸೇರಿದ್ದೆ, ಆಮೇಲೆ ನೋಡ್ರಿ ಅದೇನ್ ಚರ್ಬಿ, ಅದೇನ್ ದೌಲತ್ತು, ಅದೇನ್ ದಿಮಾಕು. ಈ ಮಾನಗೆಟ್ಟ ಮುಖದಲ್ಲಿ ಕಿಂಚಿತ್ತು ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ. ಮೈ ತುಂಬಾ ದುರಹಂಕಾರ ತುಂಬಿರೋ ದರ್ಶನ್ನ ಮತ್ತೊಂದು ಮುಖ ಕಳಚಿ ಬಿದ್ದಿದೆ. ಬಂದಿ ಕಾನೆಯಲ್ಲಿದ್ರು ಗಾಂಚಾಲಿ ಬಿಡದ ಗಜ. ರೇಣುಕ ಸ್ವಾಮಿಯಷ್ಟೇ ಕೊಳಕು ಈ ಕಾಟೇರ. ಮಧ್ಯದ ಬೆರಳು ತೋರಿಸಿದ ದುರಹಂಕಾರಿ ಬಾಸ್. ದೇವ್ರು ಮನುಷ್ಯ ಮೈ ಬಗ್ಸಿ ದುಡಿದು ಅನ್ನ ತಿನ್ಲಿ ಅಂತ ಕೈ ಕೊಟ್ಟಿರ್ತಾನೆ. ಆದ್ರೆ ಜೈಲಲ್ಲಿ ಬಂಡವಾಳ ಬಾಳ್ತಾ ಇರೋ ಈ ದರ್ಶನ್ ತನ್ನ ಮಧ್ಯದ ಬೆರಳು ತೋರಿಸಿ ವಿಕೃತಿ ಮೆರೆದಿದ್ದಾನೆ. ಹೇಳಿದ್ದು ವಾಸ್ತವ, ಅದಕ್ಯಾಕ್ರಿ ಇಷ್ಟೊಂದು ಉರಿ? ಇಂದ್ರ ಚಂದ್ರ ಅಂತ ಹೊಗಳಿ ಅಟ್ಟಕ್ಕೇರಿಸಬೇಕಿತ್ತ? ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ಬುದ್ಧಿ ಕಲಿಯದ ದರ್ಶನ್ ತನ್ನ ಹಳೆ ಚಾಳಿಯನ್ನೇ ಮುಂದುವರೆಸಿದ್ದಾನೆ. ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಆಗಿ ಬಳ್ಳಾರಿ ಜೈಲಲ್ಲಿರೋ ಕಾಟೇರ ವಕೀಲರ ಭೇಟಿಯ ವೇಳೆ ಮಾಧ್ಯಮಗಳ ಕ್ಯಾಮೆರಾ ಕಂಡು ಮಧ್ಯದ ಬೆರಳನ್ನ ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಏನೇ ಆಗ್ಲಿ, ಜೈಲ್ ಸೇರಿದ್ರು ಮಾನಗೇಡಿ ದರ್ಶನ್ ಬುದ್ಧಿ ಕಲಿಯೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಇನ್ನು ಅಂಧಾಭಿಮಾನಿಗಳಿಗೋ ಇವನು ಯಾವ ರೀತಿ ಸ್ಫೂರ್ತಿ ಆಗ್ತಾನೆ ಅನ್ನೋದು ದೇವರೇ ಬಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.